ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಹರಿ, ಅಲ್ಲ ಗಣೋ, ಆ ಬೈಕ್ ನಿಜವಾಗ್ಲೂ 25,000 ಬಾಳುತ್ತಾ ಅಂತ ಕೇಳಿದ್ದಕ್ಕೆ, ಕಂಟಿ 25,000 ಬಾಳೋದಕ್ಕೆ ಹೇಳ್ತಾರೆ. ಅದು ಮಾರ್ಕೆಟ್ ವ್ಯಾಲ್ಯೂ ಇರೋದೇ ಅಷ್ಟು ಕಣೋ. ಅದು ಅಲ್ಲದೆ ಸಿಂಗಲ್ ಓನರು, ಅದು ಅಲ್ಲದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಇದಕ್ಕಿನ್ನ ಇನ್ನು ಬೇರೆ ಅವಕಾಶ ಸಿಗೋದಿಲ್ಲ ಹರಿ. ಅಥವಾ ಬಲವಂತ ಏನೂ ಇಲ್ಲ, ನೀನೇನಾದ್ರು ಶೋರೂಮ್ ಗಾಡಿನೇ ತೊಗೊತೀನಿ ಅನ್ನೋಂಗಿರೋ 1.5 ಲಕ್ಷ ಕೊಟ್ಟು ಶೋರೂಮ್ ಗಾಡಿನೇ ತಗೋ, ತೊಂದರೆ ಇಲ್ಲ ಅಂತ ಹೇಳಿದಕ್ಕೆ, ಇಲ್ಲ ತೊಗೊಳ್ಳೋಣ, ಓಕೆ ನನಗೆ, ಆದರೆ ಇವತ್ತೇ ತೊಗೊಳ್ಳೋಣ ಅಂತ ಹೇಳಿದ್ದಕ್ಕೆ, ಜೇಬಲ್ಲಿ ಎಷ್ಟಪ್ಪ ಇಟ್ಟಿದೆಯಾ ಕಾಸು ಅಂತ ಹೇಳಿದಾಗ, ಅದೆಲ್ಲ ನಾನು ನೋಡ್ಕೊತೀನಿ, ಆದರೆ ನೀನು ನನಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಸಪೋರ್ಟಾ ಅಂದರೆ ಏನು ಹೇಳ್ತಾ ಇದೆಯೋ ನೀನು ಅಂತ ಹೇಳಿದ್ದಕ್ಕೆ, ನಾನು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನೋ ಅಷ್ಟೇ. ನೀನು ಬಾ, ಇವಾಗ ಗಾಡಿ ಓನರ್ ಹತ್ರ ಮಾತಾಡೋಣ, ಆ ಗಾಡಿ ಓಕೆ ಇವತ್ತೇ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಗಾಡಿ ಓನರ್ ಹತ್ರ ಬರ್ತಾರೆ. ಸರ್, ನಮಗೆ ಗಾಡಿ ಎಲ್ಲ ಓಕೆ ಆಗಿದೆ, ನಾವು ಇವತ್ತೇ ತೊಗೊತೀವಿ ಅಂತ ಹೇಳಿದ್ದಕ್ಕೆ, ಸರಿನಪ್ಪ ಆಯಿತು 25,000 ಕೊಡು ಅಂತ ಹೇಳಿದಾಗ ಹರಿ 10,000 ಕೊಟ್ಟು, ಸರ್ ಇಟ್ಕೊಳ್ಳಿ ಸರ್, ಇದು ಅಡ್ವಾನ್ಸ್ 10,000 ತೊಗೊಳ್ಳಿ ಸರ್ ಅಂತ ಹೇಳಿದಾಗ, ಅಡ್ವಾನ್ಸಾ ಏನಪ್ಪ ಇದು ಅಂತ ಹೇಳಿದ್ದಕ್ಕೆ, ತೊಗೊಳ್ಳಿ ಸರ್, ನೀವು ತೊಗೊಳ್ಳಿ ಸರ್ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಅವರು ದುಡ್ಡನ್ನ ಇಸ್ಕೊಂಡು ಚೆಕ್ ಮಾಡ್ತಾರೆ, ಎಷ್ಟಿದೆ ದುಡ್ಡು ಅಂತ. 10,000 ಇರುತ್ತೆ. ಸರಿನಪ್ಪ ಆಯಿತು, ಇನ್ನು ಮಿಕ್ಕಿದ್ದ 15,000 ಕೊಟ್ಬಿಟ್ಟು ಗಾಡಿ ತೊಗೊಂಡೋಗು ಅಂತ ಹೇಳಿದ್ದಕ್ಕೆ, ಹರಿ ಅಯ್ಯೋ ಸರ್ ನಮಗೆ ಇವತ್ತೇ ಗಾಡಿ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಇವತ್ತೇನಾ, ಅದೇ ಹೇಗಪ್ಪ ಆಗುತ್ತೆ, 5,000 ಕಮ್ಮಿ ಮಾಡಿದ್ದೀನಿ, ಅದ್ರಲ್ಲೂ 15,000 ಕೊಡಬೇಕು, 15,000 ಕೊಟ್ಟಾದ್ಮೇಲೆ ನೀವು ತೊಗೊಂಡೋಗು ಅಂತ ಹೇಳಿದ್ದಕ್ಕೆ, ಸರ್ ನೀವೇ ಅರ್ಥ ಮಾಡ್ಕೋಬೇಕು ಸರ್ ನಮ್ಮ ಕಷ್ಟನ, ನಾವು ದೊಡ್ಡ ಗಾಡಿ ಅಂದರೆ ಶೋರೂಮ್ ಗಾಡಿ ಅಂತೂ ತೊಗೊಳಕ್ಕಾಗಲ್ಲ ಅಂತ, ಅಟ್ಲೀಸ್ಟ್ ಈ ಗಾಡಿನಲ್ಲಾದರೂ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೇಕು ಅನ್ನೋದು ನಮ್ಮ ಆಸೆ, ಆದರೆ ಅದಕ್ಕೆ ನೀವೇ ದಾರಿ ತೋರಿಸ್ಬೇಕು ಸರ್, ನಮಗೆ ಇವತ್ತೇ ಗಾಡಿ ಬೇಕು ಅಂತ ಹೇಳಿದ್ದಕ್ಕೆ ಕಂಟಿ ಕಡೆಗೆ ತಲೆ ಮಾಡಿ ಹೇಳ್ತಾನೆ, ನೀನೇ ಏನಾದರೂ ಮಾತಾಡೋ ಅಂತ ಓನರ್ ಒಪ್ಪಕ್ಕೆ ರೆಡಿ ಇರಲ್ಲ. ಆವಾಗ ಕಂಟಿ, ಹೌದು ಸರ್ ನೀವು ಮನ್ಸು ಮಾಡಿ ಕೊಡಿ, ಅವನು ವಾಪಸ್ ಕೊಟ್ಬಿಡ್ತಾನೆ, ಹಾಗೆ ಹೀಗೆ ಅಂತ ಎಲ್ಲ ಸ್ವಲ್ಪ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾನೆ. ಆವಾಗ ಸರಿನಪ್ಪ ಆಯಿತು, ಕಂಟಿಗೋಸ್ಕರ ನಾನು ಈ ಗಾಡಿನ ನಿನ್ಗೆ ಇವತ್ತು ಕೊಡ್ತಾ ಇದ್ದೀನಿ, ಮಿಕ್ಕಿದ ಅಮೌಂಟ್ ಯಾವಾಗ ಕೊಡ್ತೀಯಾ ಅಂತ ಹೇಳಿದೀಗ, ಅದು ಆದಷ್ಟು ಬೇಗ ಕೊಟ್ಬಿಡ್ತೀನಿ ಸರ್ ಅಂತ ಹೇಳಿದೀಗ, ಆದಷ್ಟು ಬೇಗನಾ ಅಂದರೆ ಅಂತ ಹೇಳಿದಾಗ, ಅದು ಹಾಗಲ್ಲ ಸರ್, ಒಂದು 2-3 ತಿಂಗಳಲ್ಲಿ ಅಂತ ಹೇಳಿದಕ್ಕೆ ಓನರ್ಗೆ ಶಾಕ್ ಆಗಿ, 2-3 ತಿಂಗಳ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಸರ್, ಅಂದರೆ 2-3 ವಾರ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದ್ದಕ್ಕೆ, ಸರಿನಪ್ಪ ನಮಗೂ ಅವಶ್ಯಕತೆಗಳಿರುತ್ತೆ, ಬೇಗ ಕೊಟ್ಬಿಡು ಆಯ್ತು ಅಂತ. ನೀವು ಕಂಟಿ ಮುಖ ನೋಡಿ, ನಾನು ಇವಾಗ ನಿನಗೆ ಗಾಡಿ ಕೊಡ್ತಾ ಇದ್ದೀನಿ ಅಷ್ಟೇ, ನೀನು ಮಿಕ್ಕಿದ ದುಡ್ಡೆಲ್ಲ ಕೊಟ್ಟಾದಮೇಲೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ, ಓಕೆನಾ ಅಂತ ಹೇಳಿದ್ದಕ್ಕೆ, ಹರಿ ಓಕೆ ಸರ್ ಆಯಿತು, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ದುಡ್ಡನ್ನ ಕೊಟ್ಬಿಟ್ಟು ಡಾಕ್ಯುಮೆಂಟ್ನ ಇಸ್ಕೊ ಅಂತ ಹೇಳ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಾಗ ಓನರು ಓಕೆ ಅಂತ ಅಲ್ಲಿಂದ ಹೊರಟುಂತಾರೆ. ಅದಾದಮೇಲೆ ಹರಿ ತುಂಬಾ ಖುಷಿಯಿಂದ ಕಂಟಿಗೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು, ನಿಮ್ಮಿಂದ ನನಗೆ ಒಳ್ಳೆ ಹೆಲ್ಪ್ ಆಯಿತು ಅಂತ ಹೇಳಿದ್ದಕ್ಕೆ, ಅಪ್ಪ ಈ ಥ್ಯಾಂಕ್ ಯು ಎಲ್ಲ ಸಾಕು, ಆ ದುಡ್ಡು ನನ್ನ ತಲೆ ಮೇಲೆ ಹೊರಿಸ್ತಾನೆ, ದುಡ್ಡು ಕೊಟ್ಬಿಡು ಸಾಕು ಅಂತ ಹೇಳಿದಿಗೆ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಬನ್ನಿ ಬ್ರದರ್ ಶೆಡ್ಡನ್ನು ಕ್ಲೋಸ್ ಮಾಡ್ಕೊಂಡು ಬಾಬು ಬೇಗ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಅಂತ ಹರಿ ಹೋಗಿದ್ದೇನೆ, ಶೆಡ್ಡನ್ನು ಕ್ಲೋಸ್ ಮಾಡಿ ಗಾಡಿ ಹತ್ಕೊಂಡು ಇಬ್ರು ಮೂವ್ ಆಗ್ತಾರೆ. ಬರ್ತಾ ಹರಿ ಕನ್ಸು ಕಾಣೋದಕ್ಕೆ ಶುರು ಮಾಡ್ತಾನೆ. ಅಲ್ಲ ಚಂದನ ಇರೋ ಥರ ಚಂದನ ಗಾಡಿನಲ್ಲಿ ಕೂತಿರ್ತಾಳೆ. ಅದಕ್ಕೆ ಹರಿ, ಅಲ್ಲ ರೀ ನೀವು ನನ್ನ ಜೊತೆ ಈ ಥರ ಎಲ್ಲ ಬರ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ದಕ್ಕೆ, ಚಂದನ ಈ ಥರನಾ ಅಂದರೆ ಇದೇನು ಮೊದಲನೇ ಟೈಮ ನಾನು ನಿಮ್ಮ ಜೊತೆ ಬರ್ತಾ ಇರೋದು, ಮುಂಚೆನೂ ಬಂದಿದ್ದೀನಲ್ಲ ಅಂತ ಹೇಳಿದ್ದಕ್ಕೆ, ಅಲ್ಲಲ್ಲ ಬಂದಿದ್ದೀರಾ ಆದರೆ ಈ ಗಾಡಿನಲ್ಲಿ ಫಸ್ಟ್ ಟೈಮ್ ಅಲ್ವಾ ಅಂತ ಹೇಳಿದ್ದಕ್ಕೆ, ಅದು ಹೇಗೆ ನಾನು ನಿಮ್ಮ ಜೊತೆ ಬರ್ದಾನೆ ಇರೋಕ್ಕಾಗುತ್ತೆ, ನನಗೋಸ್ಕರ ನೀವು ಗಾಡಿ ತಂದಿದ್ದೀರಾ ಅಂದಮೇಲೆ ನಾನು ಬರ್ದಾನೆ ಇರೋಕ್ಕಾಗುತ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಹರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಹಂಸೆಲ್ಲ ಬರುತ್ತೆ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ ಹರಿ ಹೇಳ್ತಾ ಇರ್ತಾನೆ. ಸರಿ ಅಂತ ಚಂದನನು ಹಿಡ್ಕೊಂಡು ಕೂತಿರ್ತಾಳೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾನೆ. ಆದರೆ ಅಲ್ಲಿ ಹಿಂದೆ ಕೂತಿರೋದು ಕಂಟಿ, ಅವನು ಕನ್ಸು ಕಾಣ್ತಾ ಇರ್ತಾನೆ. ಏನು ಹಿಡ್ಕೋಬೇಕು ನಾನು ಅಂತ ಕಂಟಿ ಕೇಳಿದಾಗ ಸಡನ್ ಆಗಿ ಹರಿ ಗಾಡಿನ ನಿಲ್ಲಿಸ್ಬಿಟ್ಟು, ಅಯ್ಯಯ್ಯೋ ಹಗ್ಲಲ್ಲೂ ನಾನು ಬೈಕ್ ಓಡಿಸುವಾಗಲೂ ಕನ್ಸು ಕಾಣೋಂಗಾಗೋಯ್ತಲ್ಲಪ್ಪ ದೇವರೇ, ನಾನು ಈ ಕನಸನ್ನು ಯಾವಾಗಪ್ಪ ನೆರವೇರಿಸ್ತೀಯ ನೀನು ಅಂತ ಹೇಳಿದಕ್ಕೆ ಕಂಟಿ, ಅಯ್ಯೋ ಕನಸು ಕಾಣ್ತಾ ಇದೆಯೇನೋ ಅಂತ ಹೇಳಿದಾಗ, ಇಲ್ಲ ಹಾಗೆಲ್ಲ ಏನೂ ಇಲ್ಲ, ನಿನ್ನನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ, ಹಂಸಿದೆ ಅಂತ ಹೇಳಿದ್ದು ಅಂತ ಹೇಳಿದ್ದಕ್ಕೆ, ಸರಿ ಥ್ಯಾಂಕ್ ಯು ಕಣೋ ಕಂಟಿ ಅಂತ ಹೇಳಿದಾಗ, ಥ್ಯಾಂಕ್ ಯು ಎಲ್ಲ ಪರವಾಗಿಲ್ಲ, ಅದು ಯಾವುದು ನನ್ನ ತಲೆ ಮೇಲೆ ಹೊರಿಸ್ತಾನೆ, ದುಡ್ಡು ಒಂದು ಕೊಟ್ಬಿಡು ಸಾಕು ಅಂತ ಕೇಳ್ತಾನೆ. ಅದಕ್ಕೆ ದುಡ್ಡು ತಾನೇ ಕೊಡ್ತೀನಿ ಬಾರೋ, ಯಾಕೋ ಹಾಗಂತೀಯ, ಇಷ್ಟು ಬೇಡವೇನೋ ಅಂತ ಹೇಳಿದ್ದಕ್ಕೆ, ಅಪ್ಪ ನಿನ್ನನ್ನು ನಾನು ನಂಬೋಕ್ಕಾಗಲ್ಲ, ದುಡ್ಡನ್ನ ಕೊಡು ಅಂತ ಹೇಳ್ತೇನೆ. ಸರಿ ಆಯಿತು ಬಾ ಮನೆಗೆ ಹೋಗೋಣ, ದುಡ್ಡು ಕೊಟ್ಟೇ ಕೊಡ್ತೀನಿ, ಇಷ್ಟೇ ಏನೋ ಮನುಷ್ಯತ್ವಕ್ಕೆ ಬೆಲೆ ಕೊಡೋದು, ಅಣ್ಣ ತಮ್ಮ ಅಂದ್ರೆ
ಇಷ್ಟೇನೇನೋ ಅಂತ ಹೇಳ್ಕೊಂಡು ಇಬ್ರು ಬರ್ತಾರೆ ಮನೆ ಹತ್ರಗೆ. ಸರಿ ಗಾಡಿ ಇಳ್ದಾದ್ಮೇಲೆ ಹೋಗು ಅಣ್ಣನ ಕರ್ಕೊಬರೋಗು ಅಂತ ಹರಿ ಕಂಟಿಗೆ ಹೇಳ್ತಾನೆ. ಅದಕ್ಕೆ ಕೆಲಸ ಎಲ್ಲ ಆಯ್ತಲ್ಲ ಅದಕ್ಕೆ ಹೀಗಂತ ಇದೆ ಅಂತ ಹೇಳಿದಕ್ಕೆ ಹೌದು ಹೋಗು ಫಸ್ಟ್ ಕರ್ಕೊಬರೋಗು ಅಂತ ಹೇಳ್ತಾರೆ. ಸರಿ ಅಂತ ಕಂಟಿ ಅಣ್ಣನ ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ಹರಿ ತುಂಬಾ ಖುಷಿಯಿಂದ ಯಾವಾಗ ಬರ್ತಾರೋ ಯಾವಾಗ ಅವ್ರಿಗೆ ಗಾಡಿ ಕೊಡ್ತೀನೋ ಅಂತ ಕಾಯ್ತಾ ಇರ್ತಾನೆ. ಮುತ್ತು ಮತ್ತು ಮಹಿ ಕಂಟಿ 3 ಜನ ಅಲ್ಲಿಗೆ ಬರ್ತಾರೆ. ಏನೋ ಹರಿ ಗಾಡಿ ತೊಗೊಂಡೇ ಬಂದುಬಿಟ್ಟೇನೋ ಅಂತ ಹೇಳಿದಕ್ಕೆ ಹೆಂಗೆ ಅಣ್ಣ ನಾವು ಚೆನ್ನಾಗಿದೆಯಾ ಗಾಡಿ ಅಂತ ಹೇಳಿದಾಗ ಚೆನ್ನಾಗಿದೆ ಅಂತ ಮಹಿ ಮತ್ತು ಮುತ್ತು ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ನಟರಾಜ್ ಅವ್ರು ಬರ್ತಾರೆ. ಏನೋ ಹರಿ ಹೊಸ ಗಾಡಿನಾ ಅಂತ ಹೇಳಿದ್ದೀಯ, ನಿನ್ನ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಮುತ್ತು ಹತ್ರ ಏನೋ ಮುತ್ತು ಹೊಸ ಗಾಡಿನ ಅಂತ ಹೇಳಿದ್ದಕ್ಕೆ ಇದು ಚೆನ್ನಾಗಿದೆಯಾ ಅಂತ ಕೇಳಿದ್ದಕ್ಕೆ ಅಯ್ಯೋ ಇನ್ನು 1973ನಲ್ಲಿ ಆನೆಗೆಲ್ಲ ಈ ಗಾಡಿ ಯಾವುದೋ ಅಷ್ಟು ದೊಡ್ಡ ಗಾಡಿ ಓಡಿಸಿದ್ದೀನಿ ನಾನು, ಅಂಥದ್ರಲ್ಲಿ ಇದು ಯಾವ ಮೂಲೆಗೆ ಅಂತ ಹೇಳ್ತಿರ್ತಾರೆ. ಇವರೆಲ್ಲರೂ ತಲೆ ಕೆರ್ಕೊತಿರ್ತಾರೆ. ಹೇಳಿದ್ದೇನೆ ಪರವಾಗಿಲ್ಲ, ಆದ್ರೂ ಮೈ ಸನ್ಸ್ ಆಲ್ ಡಿಸೈಡ್ ಆ್ಯಂಡ್ ಗೇವ್ ಮೀ ಇನ್ ದಿಸ್ ಬೈಕ್ ಅಂದರೆ ನಾನು ಓಡಿಸ್ತೀನಿ, ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಸೀದಾ ಗಾಡಿ ಹತ್ರ ಹೋಗ್ತಿರ್ತಾರೆ. ಅದಕ್ಕೆ ಹರಿ ಎಲ್ಲಿಗೆ ಬರ್ತಾ ಇದೆಯಾ ನೀನು ಅಂತ ಹೇಳಿದಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಕೆ ಅಂತ ಹೇಳ್ತಾರೆ. ಒಂದು ರೌಂಡ ನೀನು ಯಾಕೆ ಹೋಗಬೇಕು ಅಂತ ಹೇಳಿದಾಗ ಅಲ್ಲ ನನಗೆ ಗಾಡಿ ಕೊಡಿಸಿದ್ದೀರಲ್ಲ ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ಲ ಇದು ನಿನಗಲ್ಲ ಅತ್ತಿಗೆಗೆ ಅಂತ ಕಂಟಿ ಹೇಳ್ತಾನೆ. ಹಾಗೆ ಹರಿ ಇದು ನನ್ನ ಹೆಂಡತಿಗೆ ಚಂದನಾಗೆ ಅಂತ ಅವನು ಹೇಳ್ತಾನೆ. ಆಲ್ ಬ್ಲಡಿ ಸನ್ಸ್ ನನಗೆ ಇನ್ಸಲ್ಟ್ ಮಾಡಿದ್ರ ಅಂತ ಹೇಳಿದಾಗ ಕಂಟಿ ನಿಂಗೆ ಒಂದು ಟೀನೇ ಕೊಡಿಸಲ್ಲ ಅಂಥದ್ರಲ್ಲಿ ಬೈಕ್ ಕೊಡಿಸ್ತೀವ, ಹೋಗು ನಿಮಗೆ ಬೀಡಿ ಸೇದೋಕ್ಕೆ ಟೀ ಕುಡಿಯೋಕ್ಕೆ ಬೈಕ್ ಬೇರೆ ಕೇಳು ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಾದಮೇಲೆ ಮುತ್ತು ಎಷ್ಟು ಕೊಟ್ಟು ಇದಕ್ಕೆ ಅಂತ ಹೇಳಿದಾಗ ಕಂಟಿ 25,000 ಅಣ್ಣ ಅಂತ ಹೇಳಿದಾಗ 25,000ನ ಅಂತ ಹೇಳಿದ್ದಕ್ಕೆ ಹೌದು ಅಣ್ಣ ಆದರೆ ಫುಲ್ ಏನು ಕ್ಯಾಶ್ ಕೊಟ್ಟಿಲ್ಲ, 10,000 ಕೊಟ್ಟಿದ್ದಾನೆ, ಇನ್ನೂ ಮಿಕ್ಕಿದ್ದೆಲ್ಲ ಕೊಡಬೇಕು ಅಂತ ಹೇಳಿದಾಗ ಕೊಡ್ತೀನಿ ಬಿಡೋ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಕಂಟಿ ಕೊಡಲೇಬೇಕು ನೀನೇ ಕೊಡಬೇಕು ಅಂತ ಹೇಳಿದಾಗ ಮುತ್ತು ಕಂಟಿ ಅವನು ಬೈಕ್ ತಂದಿರೋದು ಯಾರಿಗೆ, ನಮ್ಮ ಚಂದನ್ ಆಗ್ತಾನೆ, ನಾವೇ ಕೊಟ್ರಾಯ್ತು ಬಿಡು ಪರವಾಗಿಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದಾಗ ಏನಣ್ಣ ನೀನು ಈ ಥರ ಮಾತಾಡ್ತೀಯಲ್ಲ ಅಂತ ಹೇಳಿದ್ದಕ್ಕೆ ಹೌದು ಕಣೋ ಅವಳಿಗೆ ತಾನೇ ತಂದಿರೋದು, ತೊಂದರೆ ಇಲ್ಲ ನಾವು ಕೊಡೋಣ ಬಿಡು ಅಂತ ಹೇಳಿದ್ದಕ್ಕೆ ಹರಿ ಆಯಿತು ಅದನ್ನು ನಾನು ಅಣ್ಣ ನೋಡ್ಕೊತೀವಿ ನೀನು ಸುಮ್ಮನೆ ಇರೋ ಅಂತ ಹೇಳಿಬಿಟ್ಟು ಚಂದನ್ ಅವ್ರು ಎಲ್ಲಿದ್ದಾರೆ ಅಂತ ಮೈ ಹತ್ರ ಕೇಳ್ತಾನೆ. ಅದಕ್ಕೆ ಒಳಗಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ, ಅಷ್ಟರೊಳಗಡೆ ಗಾಡಿನ ರೆಡಿ ಮಾಡಿ ಫುಲ್ ಕವರ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಚಂದನ ರೂಮಲ್ಲಿ ಇರ್ತಾಳೆ. ಚಂದನ ಮೇಡಮ್ ಅಂತ ಕೂಗ್ದ ಬಂದೆ ಅಂತ ಹೊರಗಡೆ ಬರ್ತಾಳೆ. ಅದಕ್ಕೆ ಬನ್ನಿ ಹೊರಗೆ ಹೋಗೋಣ ಅಂತ ಹೇಳಿದಾಗ ಎಲ್ಲಿಗೆ ಅಂತ ಕೇಳ್ತಾಳೆ. ನಿಮ್ಗೊಂದು ಸರ್ಪ್ರೈಸ್ ಇದೆ ಬನ್ನಿ ಅಂತ ಹೇಳಿ. ಸರ್ಪ್ರೈಸಾ ಹಂಗಂದ್ರೆ ಏನು ಅಂತ ಕೇಳಿದ್ದಕ್ಕೆ ಸರ್ಪ್ರೈಸ್ ಆಗ್ಬಿಡುತ್ತಾ ನಿಮ್ಗೆ ಈಗಲೇ ಹೇಳಿಬಿಟ್ರೆ ನೀವು ಇವಾಗ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದಾಗ ಕಣ್ಣು ಮುಚ್ಕೋಬೇಕಾ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ನಾನೇ ಮುಚ್ಕೊತೀನಿ ಹೇಳಿದಾಗ ಪರವಾಗಿಲ್ಲ ನಾನೇ ಮುಚ್ಕೊತೀನಿ ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಕೊತಾಳೆ. ಸರಿಯಾಗಿ ಬರ್ತಾ ಇದ್ದೀರಾ ಬನ್ನಿ ಲೆಫ್ಟಿಗೆ ಬನ್ನಿ ರೈಟಿಗೆ ಬನ್ನಿ ಅಂತ ಸೀದಾ ಹೊರಗಡೆ ಕರ್ಕೊಬರ್ತಾನೆ. ಅಲ್ಲಿ ಕವರ್ ಮಾಡಿಕೊಂಡು ಎಲ್ಲರೂ ನಿಂತಿರ್ತಾರೆ. ಇವಾಗ ಕಣ್ಬಿಡಿ ಅಂತ ಅಂದ್ಕೊಂಡು 1 2 3 4 ಅಂತ ಎಣಿಸ್ತಾ ಇರ್ತಾರೆ. ಈ ಕಡೆ ಬಂದ ತಕ್ಷಣ ಹರಿ ಆ ಬೈಕ್ನ ನೋಡಿದ್ರೆ ಬೈಕ್ ಮೇಲೆ ಯಾವುದೋ ಹಳೆ ಕಿತ್ತೋಗಿರೋ ಇದು ಹೊತ್ಸಿರ್ತಾರೆ. ಅದಕ್ಕೆ ಅಯ್ಯೋ ಏನಣ್ಣ ಇದು ಅಂತ ಹೇಳುವಾಗ ಅಲ್ಲಿ ನಟರಾಜ್ ಅವರು ಅಲ್ಲ ಒಂದು ಕವರ್ ತರೋಕ್ಕಾಗಿಲ್ವ ನಿಮಗೆ, ಬೈಕಿಗೆ ನಂದು ಹಳೇದೊಂದು ಪಂಚೆ ತೊಗೊಂಡೋಗಿ ಹೊತ್ಸಿದ್ದೀರಲ್ಲ ಅಂತ ಹೇಳಿದಾಗ ಏನಣ್ಣ ಮಾಡಿದ್ದೀರ ಇಲ್ಲಿ ಅಂತ ಹೇಳಿದ್ದಕ್ಕೆ ನೀನೇ ಹೇಳ್ದಲ್ಲ ಫುಲ್ ಕವರ್ ಮಾಡೋದಕ್ಕೆ ಅಂತ ಹೇಳಿದಾಗ ಅಯ್ಯೋ ನಾನು ಇದೆಲ್ಲ ಅಣ್ಣ ಹೇಳಿದ್ದು ಕವರ್ನ ಅಂತ ಹೇಳುವಾಗ ನಟರಾಜ್ ಅವರು ಅಲ್ಲ ಬೈಕಿಗೆ ಯಾರಾದರೂ ಪಂಚೆ ಹೊದಿಸ್ತಾರ ಅಂತ ಹೇಳ್ತಾರೆ. ಆಗ ಚಂದನ ಸಡನ್ನಾಗಿ ಕಂಡುಬಿಟ್ಟು ಬೈಕಾ ಸ್ಕೂಟರ್ ತಂದಿದ್ದೀರಾ ಅಂತ ಅಂದ್ಬಿಟ್ಟು ನೋಡ್ತಾಳೆ. ಅದು ಖುಷಿಯಾಗಿ ಯಾರಿಗೆ ಮಹಿಗ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಮಹಿಗೂ ಅಲ್ಲ ಅಂತ ಹೇಳಿದಾಗ ಮತ್ತೆ ಅಣ್ಣಂಗ ಅಂತ ಕೇಳ್ತಾಳೆ. ಅದಕ್ಕೆ ಅಣ್ಣನಿಗೂ ಅಲ್ಲ ನಿಮಗೆ ರೀ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನನಗ ಅಂತ ಖುಷಿ ಪಡ್ತಾಳೆ. ಹಾಗೇನೆ ಸರಿ ತಗೊಳ್ಳಿ ಕೀನ ಅಂತ ಹೇಳಿದಾಗ ಕೀ ಇಸ್ಕೊಳಕ್ಕೆ ರೆಡಿ ಇರಲ್ಲ. ತಗೊಳಮ್ಮ ನಾವೆಲ್ಲರೂ ಸೇರಿ ನಿನಗೆ ಅಂತ ತಂದಿದ್ದೀವಿ ಅಂತ ಮುತ್ತು ಹೇಳಿದ್ದಕ್ಕೆ ನಾವೆಲ್ಲರೂ ಅಲ್ಲ ನಾನು ಅಂತ ಹೇಳೋಣ ಅಂತ ಹೇಳಿದಾಗ ಇವನು ನಿನಗೋಸ್ಕರ ತಂದಿದ್ದ ನಮ್ಮ ತಗೋ ಕೀನ ಅಂತ ಹೇಳಿದಾಗ ಚಂದನ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀಮ್ಮ ತಗೋ ಅಂತ ಹೇಳಿದ್ದಕ್ಕೆ ಅವಳು ಹೇಳ್ತಾಳೆ ನನಗೆ ಸ್ಕೂಟರ್ ಓಡ್ಸೋಕೆ ಬರಲ್ಲ, ನಾನು ಇಲ್ಲಿವರೆಗೂ ಸ್ಕೂಟರ್ನೇ ಓಡಿಸಿಲ್ಲ ಅಂತ ಹೇಳ್ತಾಳೆ. ಆಗ ಹರಿಗೆ ನಗು ಬಂದ್ಬಿಡುತ್ತೆ. ಎಲ್ಲರೂ ಹಣೆ ಮೇಲೆ ಕೈ ಇಟ್ಕೊತಾರೆ. ಚಂದನ ಒಂದ್ಸಲ ಹೇಳಿರ್ತಾಳೆ ನಾನು ಇನ್ನು 6 ತಿಂಗಳು ಬಿಟ್ಟು ಒಂದು ಸ್ಕೂಟರ್ನ ತೊಗೊತೀನಿ, ಇನ್ನು 6 ತಿಂಗಳು ಬಿಟ್ಟು ಒಂದು ಕಾರ್ನ ತೊಗೊತೀನಿ, ಒಂದು ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡು ಒಂದು ಕೈಯಲ್ಲಿ ಗಾಡಿನ ಓಡಿಸ್ಕೊಂಡು ಅಂತ ಆಫೀಸ್ಗೆ ಹೋಗ್ಬೇಕು, ಇದು ನನ್ನ ಆಸೆ ಗೊತ್ತಾ ಅಂತ ಹೇಳಿರ್ತಾಳೆ. ಆಮೇಲೆ ಸ್ಕೂಟರೇ ಓಡ್ಸೋಕೆ ಬರಲ್ವಲ್ಲ ಇವಳಿಗೆ ಅಂತ ಅವರಿಬ್ರು ನಗ್ತಾ ಇರ್ತಾರೆ. ಅದಕ್ಕೆ ಏನಮ್ಮ ಹೇಳ್ತಾ ಇದೀಯ ನೀನು ಅಂತ ಹೇಳಿದ್ದಕ್ಕೆ ಹೌದಣ್ಣ ನಾನು ಇಲ್ಲಿವರೆಗೂ ಸ್ಕೂಟರೇ ಓಡಿಸಿಲ್ಲ ಅಂತ ಚಂದನ ಹೇಳ್ಕೊತಾಳೆ.
ನಗ್ತಾ ಇರ್ತಾನೆ. ಅದಕ್ಕೆ ನಟರಾಜ್ ಅವರು ನಗು ನಗು ಈ ನಗು ಅದೆಷ್ಟು ಹೊತ್ತು ಇರುತ್ತೆ ನಾನು ನೋಡ್ತೀನಿ, ಆದಷ್ಟು ಬೇಗ ಇದೆಲ್ಲ ಕರ್ಗೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಮಹಿ ಅಲ್ಲ ಅದಕ್ಕೆ ಅದು ಸೈಕಲ್ ಓಡಿಸೋದಷ್ಟೇ ಈಸಿ, ಸೈಕಲ್ ಓಡಿಸೋಕ್ಕೂ ಬರಲ್ವಾ, ಹಂಗೇನೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳುವಾಗ ಸೈಕಲ್ ಓಡಿಸೋಕ್ಕೂ ಬರಲ್ಲ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಹರಿ ತುಂಬ ನಕ್ಕೊಂಡು ಅಲ್ಲ ರೀ ಅವತ್ತು ಬಿಲ್ಡಪ್ ಕೊಡ್ರಿ ನಾನು ಸ್ಕೂಟರ್ ತೊಗೋತೀನಿ, ಕಾರ್ ತೊಗೋತೀನಿ, ಜುಮ್ ಅಂತ ಹೋಗ್ತೀನಿ ಅಂತ, ಇದೇನಾ ನೀವು ಓಡಿಸೋದು, ಸರಿ ಬನ್ನಿ ನಾನು ನಿಧಾನಕ್ಕೆ ಹೇಳ್ಕೊಡ್ತೀನಿ ನೀವು ಕಲ್ತ್ಕೊಳ್ಳಿರಂತೆ ಅಂತ ಹೇಳಿದ್ದಕ್ಕೆ ಚಂದನ ನಾನು ಬರಲ್ಲ ಅಂತಾಳೆ. ಲುಕ್ಕೆಲ್ಲ ಏನು ಕೊಡೋದು ಬೇಡ, ಹಂಗೆ ಬಂದರೆ ನೀವು ಗಾಡಿ ಕಲಿಯೋಕ್ಕಾಗಲ್ಲ, ಬನ್ನಿ ಇವಾಗ ಅಂತ ಹೇಳಿದ್ದಕ್ಕೆ ಮಹಿ ನೀನು ಗಾಡಿ ಓಡ್ಸೋಕ್ಕೆ ಬರುತ್ತಾ ಅಂತ ಮಹಿ ಹತ್ರ ಕೇಳ್ತಾಳೆ. ಹೌದು ಅದಕ್ಕೆ ಯಾಕೆ ಅಂತ ಹೇಳಿದ್ದಕ್ಕೆ ನಾನು ಮಹಿ ಹತ್ರನೇ ಕಲ್ತ್ಕೊತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಬೇಡ ಅದಕ್ಕೆ ನೀವು ಅಣ್ಣನ ಹತ್ರನೇ ಕಲ್ತ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ನಾನು ನಿನ್ನ ಹತ್ರನೇ ಕಲ್ತ್ಕೊತೀನಿ ಹತ್ತು ಗಾಡಿನ ಅಂತ ಹೇಳ್ತಾರೆ. ಅಣ್ಣ ಕೀ ಇಸ್ಕೊಂಡು ಮಹಿ ಚೆನ್ನಾಗಿ ಕರ್ಕೊಂಡು ಹೋಗೇ ಬಿಡ್ತಾನೆ. ಅದಕ್ಕೆ ಈಗೇನು ಓಕೆನಾ ಅಂತ ಹೇಳಿದ್ದಕ್ಕೆ ಇದು ಅಂದರೆ ಚೆನ್ನಾಗಿರೋದು ಅಂತ ನಟರಾಜ್ ಅವರು ಹೇಳ್ತಾ ಇರ್ತಾರೆ. ಅಲ್ಲ ಕಣ್ರು ನನ್ನ ಕನಸುಗಳಿಗೆಲ್ಲ ಬೆಂಕಿ ಹಾಕ್ತಿರಲ್ರು, ಬೆಳಗ್ಗೆ ಎದ್ದು ರೆಡಿಯಾಗಿ ಇನ್ನೂ ರೆಡಿ ಮಾಡಿಸ್ಕೊಂಡು ಹೋಗಿ ಗಾಡಿನ ತೊಗೊಂಡು ಬಂದರೆ ಇವಾಗ ಅಲ್ಲಿ ಅವ್ನು ಕರ್ಕೊಂಡು ಹೋದ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು ಇನ್ನಾಗ್ತಾ ಇರ್ತಾರೆ. ನಿನಗೇನು ಅದಕ್ಕೆ ಗಾಡಿ ಕಲಿಬೇಕಷ್ಟೇ ತಾನೇ ಬಿಡು ಅಂತ ಹೇಳಿದಾಗ ಇಲ್ಲ ನಾನು ಕಲಿಸ್ಬೇಕು ಅಂತ ಹೇಳಿದ್ದಕ್ಕೆ ಈ ಕನಸೆಲ್ಲ ನೀನು ಮೋಸ್ಟ್ಲಿ ಕಾರ್ ತೊಗೊಂಡಾಗ ಈಡೇರ್ಬೋದೇನೋ ಬಿಡು ಅಂತ ಹೇಳಿ ಎಲ್ಲರೂ ಹೊರಟೋಗ್ತಾರೆ. ಸರಿ ತಿಂಡಿ ತಿನ್ನೋಣ ಬನ್ನಿ ಅಂತ ಹರಿನ ಕರೆದಿದ್ದಕ್ಕೆ ನಂಗೆ ಸ್ವಲ್ಪ ಕೆಲಸ ಇದೆ ಹೋಗು ಅಂತ ಹೇಳಿಬಿಟ್ಟು ನಟರಾಜ್ ಅವರು ಇರೋ ಕಡೆ ಬರ್ತಾರೆ. ಇಲ್ಲಿ ಚಂದನನ್ನ ಗ್ರೌಂಡ್ಗೆ ಮಹಿ ಕರ್ಕೊಂಡು ಬರ್ತಾನೆ. ಈ ಗ್ರೌಂಡ್ ಓಕೆನಾ ಅದಕ್ಕೆ ಚೆನ್ನಾಗಿದೆ ಅಲ್ವಾ, ನೀವು ಇಲ್ಲಿ ಕಲಿತ್ರೆ ಒಂದಿನದಲ್ಲೇ ಗಾಡಿ ಕಲ್ತ್ಬಿಡ್ಬೋದು ಅಂತ ಹೇಳಿದ್ದಕ್ಕೆ ಹಾಂ ಚೆನ್ನಾಗಿದೆ ಅಂತ ಹೇಳಿದಾಗ ಓಕೆ ಓಡಿಸಿ ಮತ್ತೆ ಅಂತ ಹೇಳುವಾಗ ಮಹಿ ಅಲ್ಲ ನೀವು ಅಣ್ಣನ ಹತ್ರ ಕಲಿಸ್ಕೋಬೇಕಿತ್ತು, ಅಣ್ಣ ಹೇಳ್ಕೊಡ್ತೀನಿ ಅಂದಾಗ ನೀವು ಯಾಕೆ ಬೇಡ ಅಂದ್ರಿ, ಅವನ ಹತ್ರ ಕಲಿಸ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಲಿತಾ ಇದ್ರಿ, ಬೇಗನೂ ಕಲಿತಾ ಇದ್ರೆ, ನಮಗೆಲ್ಲ ಅಣ್ಣನೇ ಗಾಡಿ ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ನಿನ್ನ ಹತ್ರನೇ ನಿಧಾನ ಕಲಿತ್ರೂ ಪರವಾಗಿಲ್ಲ ನಿನ್ನ ಹತ್ರನೇ ಹೇಳಿಸ್ಕೊತೀನಿ, ಅವ್ರ ಹತ್ರ ನಾನು ಬಂದರೆ ನಕ್ಕು ನಾನು ರೇಗಿಸಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ ಅಂತ ಹೇಳಿದಾಗ ಸರಿ ಆಯಿತು ಗಾಡಿ ಹತ್ತಿ ತೊಗೊಳ್ಳಿ ಓಡಿಸಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಫಸ್ಟ್ ನೀನು ಓಡಿಸು, ನೀನು ಹೇಗೆ ಓಡಿಸ್ತೀಯ ನೋಡಿಕೊಂಡು ಆಮೇಲೆ ನಾನು ಓಡಿಸ್ತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಮಹಿ ಎಲ್ಲದನ್ನು ಹೇಳಿಕೊಟ್ಟು ಗಾಡಿನ ಓಡಿಸೋದಕ್ಕೆ ಶುರು ಮಾಡ್ತಾನೆ. ಗಾಡಿನ ನಿಲ್ಲಿಸಿ ಅದಕ್ಕೆ ಇವಾಗ ನೀವು ಓಡಿಸಿ, ಇದು ಬ್ರೇಕು, ಇದು ಎಕ್ಸ್ಲೈಟ್ರು, ಇದನ್ನು ನಿಧಾನಕ್ಕೆ ಕೊಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇರ್ತಾನೆ. ಅದಕ್ಕೆ ಚಂದನ ಗೇರು ಅಂತ ಹೇಳಿದಾಗ ಮಹಿಗೆ ತುಂಬ ನಗು ಬರುತ್ತೆ. ಇದರಲ್ಲಿ ಗೇರ್ ಇರಲ್ಲ ಅದಕ್ಕೆ ಅಂತ ಹೇಳಿದಾಗ ಸರಿ ಆಯಿತು ಓಡಿಸ್ತೀನಿ ಅಂತ ಹೇಳಿ ಕುತ್ಕೊತಾಳೆ, ಬೀಳಕ್ಕೆ ಹೋಗ್ತಾಳೆ. ಅದಕ್ಕೆ ನಿಧಾನಕ್ಕೆ ಎಕ್ಸ್ಲೈಟ್ರ ನಿಧಾನಕ್ಕೆ ಕೊಡಬೇಕು, ಸ್ಲೋ ಆಗಿ ಕೊಡಿ ನಾನು ಕುತ್ಕೊತೀನಿ ಇರಿ ಅಂತ ಹೇಳಿ ಅವನನ್ನು ಕುತ್ಕೊಂಡು ನಿಧಾನಕ್ಕೆ ಸ್ಲೋ ಆಗಿ ಓಡಿಸಿ ಅಂತ ಹಿಂದೆನೇ ಕುತ್ಕೊಂಡು ಗೈಡ್ ಮಾಡ್ತಾ ಇರ್ತಾನೆ. ಚಂದನ ಇನ್ನೇನು ಗಾಡಿ ಕಲಿಯೋದಷ್ಟೇ ಬಾಕಿ ಇರುತ್ತೆ. ಇಲ್ಲಿ ಹರಿ ಬೇಜಾರು ಮಾಡಿಕೊಂಡು ನಿಂತಿದ್ದಾಗ ನೋಡು ಇಲ್ಲಿ ಬೀಡಿ ಸೇದಬೇಡ ಅಂತ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ವಲ್ಲ, ಇಲ್ಲೆಲ್ಲ ಸೇದಬೇಡ ಅಂತ ಹೇಳಿಲ್ವಾ ಅಂತ ಹೇಳಿದ್ದಕ್ಕೆ ನೋಡು ನಾನು ಇಲ್ಲೇ ಬೀಡಿ ಸೇರ್ತೀನಿ, ನನ್ನ ಪರ್ಸ್ನಲ್ ವಿಷಯಕ್ಕೆ ನೀನು ಬರಬೇಡ, ನೀನು ನೋಡ್ಕೊ ಅಂತ ಹೇಳಿದ್ದಕ್ಕೆ ನೀನೇ ಒಂದು ದೊಡ್ಡ ಸಮಸ್ಯೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅಯ್ಯೋ ನನ್ನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೆಯಾ, ನಿನ್ನ ಸಮಸ್ಯೆ ನೋಡ್ಕೊ, ಈಗ ನಾನು ನೋಡ್ಕೊ ಬರಲಿಲ್ವಾ ನಿನ್ನ ಸಮಸ್ಯೆ ಏನು ಅಂತ, ಅವಳನ್ನ ವೈಫು ಅಂತ ಮನೆ ಕರ್ಕೊಂಡು ಬಂದಿದೆಯಾ, ಆದರೆ ಅವಳ ದೃಷ್ಟಿನಲ್ಲಿ ನೀನು ಗಂಡ ಹಾಗೇ ಇಲ್ಲ, ಬರೀ ಒಬ್ಬ ಡ್ರೈವರ್ ಆಗಿದೆಯಾ ಅಷ್ಟೇ, ಅದನ್ನು ನೀನು ಫಸ್ಟು ಸರಿ ಮಾಡ್ಕೊ ಆಮೇಲೆ ನನಗೆ ಹೇಳೋಕ್ಕೆ ಬರೀವಂತೆ ಅಂತ ರೇಗಿಸ್ತಾರೆ ಹರಿನ ನಟರಾಜ್ ಅವರು. ತುಂಬಾ ಕೋಪ ಬಂದು ನೋಡು ಈ ಹರಿನ ಕೆಣಕ್ಬೇಡ, ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡ, ನೀನು ಏನಾದರೂ ನೀನು ಜಾಸ್ತಿ ಮಾತಾಡಿದ್ರೆ ಗರಳನ್ನ ಬಗ್ದು ನೇತಾಕೋಗ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ನೋಡು ನೀ ಹಾರ ಮಾಡ್ಕೊಳ್ಳೋದನ್ನು ನಾನು ಕಂಡಿದ್ದೀನಂತೆ, ನಿಂದ ನೀನು ನೋಡ್ಕೋ ಹೋಗು ಫಸ್ಟು ಅಂತ ನಟರಾಜ್ ಅವ್ರು ಹೇಳ್ತಾರೆ. ಹರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ, ಬಟ್ ಕಂಟ್ರೋಲ್ ಮಾಡ್ತಿರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.